ಸೇಲ್ ಚೆನ್ನಾಗಿ ನಡೀತಾ ಇದ್ದಾವೆ. ಚಿಕ್ಕ ಮೊಬೈಲ್ ಜಾಲಿ ಜಾಕೆಟ್ ಬಂದಿದೆ, ಚೆನ್ನಾಗಿದೆ ಅಲ್ವಾ? ಇದ್ರ ಪ್ರೈಸ್ ಎಷ್ಟು ಗೊತ್ತಾ? ಹೋಗ್ತಾ ಇರೋದಷ್ಟೇ. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಸೊ ನಾನು ಇವತ್ತು ಇದ್ದೀನಿ, ನೋಡ್ಬೋದು ವೈಟ್ ಹಾರ್ಸ್ ರೈಡಿಂಗ್ ಗೇರ್ಸಲ್ಲಿ. ಇಲ್ಲಿ ಏನಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ, ಇಲ್ಲಿ ದೀಪಾವಳಿಗೆ ಒಂದು ಆಫರ್ ಸೇಲ್ ನಡೆಸ್ತಾ ಇದ್ದಾರೆ. ಸೊ MT ಆಗಿರ್ಬೋದು, ಅದಾದಮೇಲೆ HG ಲೈಟ್ಸ್ ಆಗಿರ್ಬೋದು, ಮೋಟೋ ಟಾರ್ಕ್ ಮೇಲೆ ಆಗಿರ್ಬೋದು, ಅದಾದಮೇಲೆ ಸುಮಾರು ಬ್ರ್ಯಾಂಡ್ಸ್, ಅದೇ ರೈಡಿಂಗ್ ಗೇರ್ಸ್ ಬ್ರ್ಯಾಂಡ್ಸ್, ಕ್ರೋಡ, ಅದಾದಮೇಲೆ ಇನ್ಯಾವುದೋ 2-3 ಬ್ರ್ಯಾಂಡ್ಸ್ ಹೇಳಿದ್ರು. ಇಲ್ಲಿ ಬರೆದಿದ್ದಾರೆ, ಇಲ್ಲೋಯ್ತದು ನೋಡಿಲಿ. ಸ್ಕಿಮಿಟರು, ಆಸ್ಪಿಡ, ತುಂಬ ಬ್ರ್ಯಾಂಡ್ಸ್ ಮೇಲೆ ಒಳ್ಳೊಳ್ಳೆ ಡಿಸ್ಕೌಂಟ್ ಸೇಲ್ ನಡೀತಾ ಇದೆ. ಸೊ ಅದರದ್ದೊಂದು ನಿಮಗೆಲ್ಲ ತಿಳಿಸ್ಕೊಡೋಣ ಅಂತ ಈ ಒಂದು ಬ್ಲಾಗಲ್ಲಿ. ಸೊ ಯಾವ ಹೆಲ್ಮೆಟ್ಸ್ ಮೇಲೆ ಎಷ್ಟೆಷ್ಟು % ಡಿಸ್ಕೌಂಟ್ ಅಂತ ಹೇಳಿ ನೋಡಿ. MT ಅಲ್ಲಿ ಬ್ಲೇಡ್, ಅದಾದಮೇಲೆ ಬ್ಲೇಡ್ 2, ಥಂಡರ್ 3, ಅದಾದಮೇಲೆ ಟಾರ್ಗೋ, ರಿವೆಂಜು, ಸ್ಟಿಂಗರ್ ಮೇಲೆ ಫ್ಲಾಟ್ 25% ಆಫ್ ನಡೆಯುತ್ತೆ. ಇಲ್ಲಾಂದರೆ ಮುಂಚೆ ಬಂದ್ರೂ ಕೊಡ್ತಾರೆ, ಅದೇ ಆ ಥರ ಏನಿಲ್ಲ. ಮತ್ತು ಆಕ್ಸಿಸ್ ಹೆಲ್ಮೆಟ್ ಎಲ್ಲೋಯ್ತದ ನೋಡಿ, ಇಲ್ಲಿ ಚೆನ್ನಾಗಿದೆ ಗ್ರಾಫಿಕ್ಸ್. ಇದು ಆ್ಯಕ್ಚುಲಿ ಹೇಳಬೇಕಂತಂದರೆ ಒಂಥರ ನೋಡಿ, ಇಲ್ಲಿದೆ. ಈ ಒಂದು ಆಕ್ಸಿಸ್ ಹೆಲ್ಮೆಟ್ ಮೇಲೆ ಫ್ಲ್ಯಾಟ್ 20 to 30% ಆಫ್ ನಡೀತಾ ಇದೆ. ಅದಾದಮೇಲೆ ಜಾಕೆಟ್ಸ್ ಮೇಲೆ ನಾನು ಹೇಳಿದ್ನಲ್ಲ, ಸ್ಕಿಮಿಟರ್, ಕ್ರೋಡ, ಅದಾದಮೇಲೆ ಆಸ್ಪಿಡ ಮೇಲೆ 30% ಆಫ್ ಕೊಡ್ತಾಯಿದ್ದಾರೆ. ಅದಲ್ಲದೆ HG ಲೈಟ್ಸು ನೀವೇನಾದ್ರು ಪರ್ಚೇಸ್ ಮಾಡಿದ್ರೆ, ಯಾವುದಾದ್ರೂ ಪರ್ಚೇಸ್ ಮಾಡಿ, ಫ್ಲ್ಯಾಟ್ 30% ಆಫ್ ಇರುತ್ತೆ. ಅದಾದಮೇಲೆ ಮೋಟೋ ಟಾರ್ಕ್ ಆಕ್ಸೆಸರೀಸ್ ನೀವೇನಾದರೂ ಪರ್ಚೇಸ್ ಮಾಡಿದ್ರೆ ವೈಟ್ ಹಾರ್ಸಲ್ಲಿ, ಸೊ ನಿಮಗೆ ಅದರಲ್ಲಿ ಕೂಡ ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ. ಸೊ ಫುಲ್ ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ. ಅದಲ್ಲದೆ ಸುಮಾರು ಇದು ಏನೇನು ಆಫರ್ ಇದೆಯೋ ಅದು ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇ. ಅದಲ್ಲದೆ ಇನ್ನೂ ಸಾಕಷ್ಟು ಆಕ್ಸೆಸರೀಸ್ ಆಗಿರ್ಬೋದು, ರೈಡಿಂಗ್ಗೆ ಬೇಕಾಗಿರ್ತಕ್ಕಂಥ ಗ್ಲೌಸು, ಬ್ಯಾಗ್ಸು, ಅದ್ರ ಮೇಲೆ ಕೂಡ ಆಫರ್ಸ್ ನಡೀತಾ ಇದೆ. ಇನ್ ಡೀಟೇಲಾಗಿ ನೀವು ಇಲ್ಲಿ ವೈಟ್ ಹಾರ್ಸ್ ರೈಡಿಂಗ್ ಗೇರ್ಸಿಗೆ ಬಂದರೆ ನೀವು ಚೆಕ್ ಮಾಡ್ಬೋದು. ಮೋಟೋ ಟಾರ್ಕ್ ಮೇಲೆ ನೀವು ಯಾವ್ದು ಹಾಕ್ಸ್ಕೊಳ್ಳಿ, ನಮ್ಮ ಫೇವ್ರೆಟ್ ಬ್ರ್ಯಾಂಡು, ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ. ಇವತ್ತು ನೋಡಿ ಇಲ್ಲಿ ನಮ್ಮ ಜೊತೆ ಇನ್ವೆಸ್ಟಿಗೇಷನ್ ಫ್ರೀ ಇರುತ್ತೆ. ಇನ್ವೆಸ್ಟಿಗೇಷನ್ನ ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ ನೋಡಿ. ಸುಮಾರು ಬಗ್ಬೇಡ ಜಾಸ್ತಿ ಚಿಕ್ಕ ಮೊಬೈಲ್ ತೋರ್ಸೋದು ಹೆಂಗೆ, ಏನು ನೋಡೋಣ ತೋರ್ಸೋ. ಮಗಂಗ, ನಿನ್ನ ಬ್ರದರ್ಗ ತೋರ್ಸು. ಅಲ್ಲೇ ಕನೆಕ್ಷನ್ ಎಲ್ಲಿ ಬೈ ತೋರ್ಸು. ಚಿಕ್ಕದು ನಿನಗೆ ತೋರಿಸ್ಬೇಕು ಮೊಬೈಲು ಇನ್ನೇ ತೋರಿಸ್ತು. ಚಿಕ್ಕದು ನೀನು ಏನು ಚಿಕ್ಕದು ಕೇಳಿದ್ರೆ ಏನಂತ? ನನ್ನ ಬಾಡಿ ಚಿಕ್ಕದು ಏನಿದೆ ಹೇಳು, ಏನಿದೆ ಚಿಕ್ಕದು? ನಿಂದೆಲ್ಲ ಚಿಕ್ಕದೆ. ಬೆರಳುಗಳಾಗಿರ್ಬೋದು, ಬೆರಳು ಕಾಣಿಸಲ್ವಾ? ಮತ್ತೆ ಕಾಣಿಸಲ್ವ? ಕಲ್ಲೇ ಕಾಣಿಸ್ತಲ್ವಾ? ಮತ್ತೆ ಕಣ್ಣು, ಮೂಗು, ಕೋಪ, ಮತ್ತೆ ಹಾಕೊಂಡಿರೋ ಚೈನು. ನಾನೆಲ್ಲಿ ತೋರ್ಸುಂದೆ? ಏನೋ ತೋರ್ಸು ನೀನು. ಬೆರಳು ಅದಕ್ಕೆ ತೋರ್ಸು ಅಂತ. ತೋರಿಸ್ತೀವಿ ಇವಾಗ. ಬೈ ಎಲ್ಲ GPS ಕೇಳ್ತವ್ರೆ, ಯಾವಾಗ ಹಾಕ್ತೀರ ವಿಡಿಯೋ? ಹೌದಾ? ಹ್ಞೂ ಬೈ, ನನ್ಗೊಂದು ಅಂತವ್ರೆ. ಯಾವಾಗ ಹಾಕ್ತೀರ ಬೈ? ಜಾಲಿ ಕಣೋ. ಬೆಳಿಗ್ಗೆ ಫೋನ್ ಮಾಡಿದ್ದ, ಬೆಲ್ಟು ಇದೆಯಾ ಬೈ ನಿಮ್ಮ ಮನೇಲಿ ಅಂತ. ಅಲ್ಲ, ಯಾವ ಬೆಲ್ಟು? ಅವ್ನ್ ಸೊಂಟದ ಬೆಲ್ಟ್ ಅಂತೆ. ಪಾರ್ಟಿ ಮಾಡಿದಾಗ ಅದಕ್ಕೆ ಎಲ್ಲೆಲ್ಲೋ ಬೆಲ್ಟ್ ಬಿಸ್ಬಿಟ್ಟು ನಮ್ಮನೇಲಿ ಯಾಕೆ ಗುರು ರಿಕ್ಷಾ ಅಂತೆ. ಎಲ್ಲ ಬೈ ಪಾರ್ಟಿ ಮಾಡಕ್ ಬಂದಿದ್ದಲ್ಲ, ಅದಕ್ಕೆ ಅಲ್ಲೇ ಯಾವ್ದೋ ಓಯರಮಲ್ಲಿ ಬಿಟ್ಟಿರ್ತೀವಿ, ಹೋಗಿ ನೋಡೋ ಹೇಳಕ್ ಆಗಲ್ಲ ಅವನು. ಅವ ಊರಿಗೆ ಹೋಗ್ತೀನಲ್ಲ, ಅವಾಗ ಹೋಗಿದ್ದಾನೆ. ಇಲ್ಲೇ ಆಕಾಶ್ ನೋಡು, ಟಿವಿಲಿ ಬೇರೆ ಹಾಕೊಂಡು ನೋಡ್ತಾ ಇರ್ತೀವಿ ಜೋರಾಗಿ ಮನೆಯಲ್ಲಿ. ನೋಡಪ್ಪ, ನೀನ್ ಎಲ್ಲೆಲ್ಲ ಬೆಲ್ಟ್ ಬಿಚ್ಬಿಟ್ಟು ನನ್ನ ಹತ್ರ ಬಂದು ಕೇಳಿದ್ರೆ ನೀನ್ ಎಲ್ಲಿ ಬಿಚ್ಚಿಸ್ ನನಗೇನು ಗೊತ್ತು? ಅಯ್ಯೋ ರಾಮ, ಹಾಕೊಂಡು ರುಬ್ತಾವ್ರಿ. ಏನು ಹೇಳಿ, ಏನೋ ಸೇಲ್ದು ಒಂದು ತಿಳಿಸ್ಕೊಡೋಣ ಅಂತ ಈ ವ್ಲಾಗ್ ಮಾಡಿದ್ದು. ಇದಾದ್ಮೇಲೆ ತೈಚಿ ಜಾಕೆಟ್ಸ್ ನೋಡೋಕೆ ಹೋಗ್ಬೇಕು 6K ಐಲ್ ಆಫ್ ಮ್ಯಾನಲ್ಲಿ. ಸೊ ಲಾಸ್ಟ್ನಾಗಲ್ಲಿ ನೋಡಿರ್ತೀರ. 4 ಆಯ್ತಾ? ಇಲ್ಲ ಬೈ, ಇವತ್ತು ಮಳೆ ಇಲ್ಲ, ಹವಾಮಾನ ವರದಿ ಪ್ರಕಾರ ಇಲ್ಲ. ಅದೊಂದು ಅಡ್ವಾಂಟೇಜು. ಸೊ ಇಲ್ಲಿ ನಾಳೆ ರೈಡ್ ಇದೆ ನಮ್ಮದು, ಹಾಂಡ್ಮಳಿಗೆ.
ಅದಕ್ಕೆ ಬೇರೆ ರೆಡಿನೇ ಆಗಿಲ್ಲ ಏನು. ಗಾಡಿ ಬಿಡ್ಬೇಕು ನೀವು, ಗಾಡಿ ಸರ್ವಿಸಿಗೆ ಬಿಡ್ಬೇಕು. ಬಿಟ್ಬಿಟ್ಟು ಬರ್ಬೋದಾಗಿತ್ತು ಹೇಳಿದೆ. ಅದೇನಿಲ್ಲ, ಅದು ಏರ್ ಫಿಲ್ಟ್ರು ಹಾಕೋರು ಸರಿ ಹೋಗುತ್ತೆ. ಇದು ಸ್ವಲ್ಪ ಚೈನು ಟಕ್ 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 ಅಂತ ಸೌಂಡ್ ಬರ್ತಾಯಿದೆ. ಏನು ಮಾಡೋಣ. ಅದು ಚೈನ್ ಪಾಕೆಟ್ ನಾನು ಫಸ್ಟ್ ಟೈಮ್ ನಡಕ್ಕೆ ಹೋದಲ್ಲ ಅವಾಗ ಹಾಕ್ಸಿದ್ದು. ಬಿದ್ನಲ್ಲ ಅವಾಗ ಆಕ್ಸಿಡೆಂಟ್ ಆದಾಗ 2023 1 ವರ್ಷ ಮೇಲೆ ಆಯಿತು. ನೋಡಿದ್ದೆ ಚೆನ್ನಾಗಿ ಗಾಡಿ ಇರಲಿ. ಓಕೆ, ರಿಟರ್ಸ್ ರೈಡಿಂಗ್ ಗೇರ್ಸಲ್ಲಿ ಇದ್ದೀವಿ. ಸೊ ವೆಯ್ಟಿಂಗ್ ಫಾರ್ ಮಂಜು ಟು ಕಮ್. ಮಂಜು ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಬಂದಿದ ತಕ್ಷಣ ಮಾಡೋದೆ ವಿಡಿಯೋ. ಹೆಲ್ಮೆಟ್ಸ್ ಮೇಲೆ ಫ್ಲಾಟ್ 25% ಡಿಸ್ಕೌಂಟ್ ಕೊಡ್ತೀನಿ ಸರ್ ಅಂತ ಹೇಳಿ ಬೈ ಅಂತ ಹೇಳಿ. ಏನ್ ಬೈ ಕರೆಕ್ಟ್ ನಾನು ದೂರಿಂದ ಬರ್ತೀನಿ ಬೇಕಾದ್ರೆ ಹೋಗೋದೇ ಬಿಡಿ. ಓಕೆ ಕೆಮಿಕಲ್ ಕಾರ್ಡ್ ಹಾ ಓಕೆನಾ? ಓಕೆ. ರೈಡಿಂಗ್ ಜಾಕೆಟ್ ಆಸ್ಪೀಡಾ ಸ್ಕಿಮಿಟರ್ ಕಾರ್ಡ್ ಇದಕ್ಕೆಲ್ಲ ಏನು ಡಿಸ್ಕೌಂಟ್ ಕೊಡ್ತಾ ಇದ್ದೀರಾ? ಎಲ್ಲ 30% ತಗೊಳ್ಳಿ. ಹೌದಾ? ರೈಡಿಂಗ್ ಜಾಕೆಟ್ಸ್ ಇದೆ, ಸಾಫ್ಟ್ ಲಗೇಜಸ್ ಇದೆ, ಮತ್ತೆ ರೈಡಿಂಗ್ ಬೂಟ್ಸ್ ಕೂಡ ಇದೆ, ಮತ್ತೆ ಟಾಪ್ ಬ್ರ್ಯಾಂಡ್ಸ್ ಆದ ರೈನಾಕ್ಸ್, ವೈಟ್ರಾ, ಮತ್ತೆ ಬೇರೆ ಬೇರೆ ಪ್ರಾಡಕ್ಟ್ಸ್ ಇರೋದು ಬೇರೆ ಬೇರೆ ಬ್ರ್ಯಾಂಡ್. ಸೇಲ್ ಚೆನ್ನಾಗಿ ನಡೀತಾ ಇದೆ ಬೈ. ಚಿಕ್ಕ ಮೊಬೈಲ್ ಜಾಲಿ. ಸೊ ಎಲ್ಲ ಮುಗೀತು. ಏನಂತ ಹೇಳಿದ್ರೆ ವಿಡಿಯೋ ಶೂಟ್ ಎಲ್ಲ ಮುಗ್ದಾಯಿತು. ಇವಾಗ 6K ಅಲಾಟ್ಮೆಂಟ್ ಹೋಗಬೇಕು. ವೆಯ್ಟ್ ಮಾಡ್ತಾ ಇದ್ದೀವಿ. ಟೈಮ್ ಆಗೋಯ್ತು, 6:30 ಆಗೋಯ್ತು. ಅಲ್ಲಿ 7:30 ಕ್ಲೋಸ್ ಆಗುತ್ತೆ. ಇವಾಗ ಪಟ್ ಅಂತ ಅಲ್ಲಿಗೆ ಓಡಬೇಕು. ಏನಾಯ್ತು ಹಂಗೆ ಹೋಗ್ತಾ ಇದೆಯಾ? ಓಕೆ ವೈಟ್ಹೌಸ್ ರೈಡಿಂಗ್ ಗೇರ್ಸಿಂದ ಇವಾಗ ಓಡ್ತಾ ಇದ್ದೀವಿ. ಸೊ ಏನೇನು ಆಫರ್ಸ್ ಇದೆ, ಯಾವ್ದಾದ್ರ ಮೇಲೆ ಎಷ್ಟು % ಆಫರ್ಸ್ ಇದೆ ಅಂತ ಹೋಗ್ಬಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡ್ಬೋದು. K05 ಗುಣಿಗಲ್ ಅಂತ. ಸೊ ಕಂಪ್ಲೀಟ್ ರೀಲ್ ಒಂದು ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ, ಅದರಲ್ಲಿ ಚೆಕ್ ಮಾಡಿ. ಸೋಮವಾರ ಇಲ್ಲ ಮಂಗಳವಾರ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಂದ ಓಡೋಣ. ಲೆಟ್ಸ್ ಗೋ. ಟೈಮ್ ಆಯಿತು. MWಲಿ ಗಾಡಿ ಬಿಟ್ಬಿಟ್ಟು ಅದೇ ಚೈನ್ ಸೌಂಡ್ ಬರ್ತಾ ಇದೆಯಲ್ಲ, ಪಾಪ ಕೃಷ್ಣ ಫ್ರೀ ಇಲ್ಲ, ಅದರಿಂದ MW ತೊಗೊಂಡು ಬಿಟ್ಟಿದ್ದೀನಿ. ಹಂಗೇನೆ ಐಡ್ಲಿಂಗ್ ಸ್ವಲ್ಪ ಇಶ್ಯೂ ಇದೆಯಲ್ಲ, ಅದನ್ನು ತೋರಿಸೋಣ ಅಂತ ಬಿಟ್ಟಿದ್ದೀನಿ. ಬೇರೇನೂ ಇಲ್ಲ, ಜಾಲಿ ಗಿರಿದು ಇದೆ ನೋಡಿ. ಎಲ್ಲ ಗಾಡಿ ಎಲ್ಲ ಇಲ್ಲೇ ಇದೆ ಗಾಡಿಗಳು. ಫುಲ್ಲು ಬ್ಯುಸಿ ಪಾಪ ಪ್ರವೀಣು. ಏನು ಮಾಡೋಣ, ಏನು ಮಾಡೋಕ್ಕಲ್ಲಪ್ಪ. ಓಕೆ ನೋಡಿ ಇಲ್ಲಿ ಜಾಲಿಯಾಗಿ ಮನೆಯವ್ರಿಗೂ ಬಿಡು ಜಾಲಿ. ಮನೆ ಹತ್ರ ಏನು ಎಲ್ಲರೂ ಇದಕ್ಕೆ ಹೋಗ್ತೀನಿ, ನಿಧಾನಕ್ಕೆ ಹೋಗ್ತೀನಿ ಹತ್ರಲ್ಲೇ. ಏನಾಗ್ತಿದೀವೋ ಅಲ್ಲ, ಯಾರೋ ಕೂತ್ಕೊಂಡಿದ್ದಾರೆ ಕಾಣಿಸ್ತಿಲ್ಲ ಪಾಪ. ಗಾಡಿ ಗಿರಿಯವ್ರ ಮನೆಗೆ MWಯಿಂದ ಗಿರಿಯವ್ರ ಮನೆಗೆ ಬಂದ್ವಿ ಅಷ್ಟೇ. ಬೇರೆ ಥರ ತಿಳ್ಕೊಬಿಟ್ಟಿದ್ದ ಯಪ್ಪ. ಒಟ್ಟಿನಲ್ಲಿ ಫಸ್ಟ್ ಟೈಮ್ ಹಿಮಾಲಯನಲ್ಲಿ ತ್ರಿಬಲ್ಸ್ ಹೋಗಿರೋದು ಜೀವನದಲ್ಲೇ. ಫಸ್ಟ್ ಟೈಮು ಹಿಮಾಲಯನಲ್ಲಿ ತ್ರಿಬಲ್ಸ್ ಹೋಗಿರೋದು. ಏನು ಹೇಳಿ ಜಾಲಿ. ಗಿರಿ ಗಾಡಿ ನೋಡಿ ಇಲ್ಲೇ ಇದೆ. ರೀಚ್ಡ್ 6K ಅಲಾಟ್ಮೆಂಟು ನೋಡ್ಬೋದು. ಲಾಸ್ಟ್ ಟೈಮ್ ಬಂದು ನಾನು ಯಾರ ಜೊತೆ ಅಂದರೆ ಇವನ ಜೊತೆ ಅನಿಸುತ್ತೆ, ಆದರ್ಶ್ ಜೊತೆನೇ. ಅದಕ್ಕೆ ಲಾಸ್ಟ್ ಟೈಮ್ ಬಂದಿದ್ದು MSKನ ಮೀಟ್ ಮಾಡೋದಕ್ಕೆ, ಗೌತಮ್ ಜೊತೆ MSK ಮೀಟ್ ಮಾಡೋದಕ್ಕೆ 2-3 ಸಲ ಅಷ್ಟೇ ಬಂದಿರೋದು. ನೋಡಿ ಸಚಿನ್ ಬಂದಿದ್ದಾನೆ, ಬಾಯ್ಸ್ ಇಬ್ಬರು ಬಂದರು. ಓಕೆ ಮೇಲೆ ಹೋಗಿ ನೋಡೋಣ ಜಾಕೆಟ್ಸ್. ಬರೀ ಚೈನೇ ಯೂಸ್ ಮಾಡಿದ್ದಾರೆ, ಫುಲ್ಲು ಚೈನ್, ಹಳೆ ಚೈನ್ಗಳು, ಹಳೆ ಪಾರ್ಟ್ಸ್ಗಳು ಯೂಸ್ ಮಾಡಿರ್ತಕ್ಕಂಥದ್ದು ನೋಡಿ. 6K ಅಲಾಟ್ಮೆಂಟ್. ಫೈನಲಿ HG ಜಾಕೆಟ್ ಬಂದಿದೆ, ಚೆನ್ನಾಗಿದೆ ಅಲ್ವಾ? ಇದ್ರ ಪ್ರೈಸ್ ಎಷ್ಟು ಗೊತ್ತಾ? 33,500 ರೂಪಾಯಿ. ಇದ್ರ ಪ್ಯಾಂಟ್ ಪ್ರೈಸ್ ಎಷ್ಟು ಗೊತ್ತಾ? 23,500 ರೂಪಾಯಿ. 10,000 ಡಿಫ್ರೆನ್ಸ್ ಅಷ್ಟೇ. ಅದ್ರ ಮೇಲೆ ಮತ್ತೆ ತಿರ್ಗಿ ಆರ್ಮರ್ಸ್ ಬೇರೆ ತಗೋಬೇಕು. 33,000 ಕೊಟ್ಟರೆ ಬರೀ ಜಸ್ಟ್ D3 ಆರ್ಮರ್ಸ್ ಬರೋದಿದು. ಆ್ಯಕ್ಚುಲಿ ಮಿಲಿಟ್ರಿಗೆಲ್ಲ D3 ಆರ್ಮರ್ಸ್ ಯೂಸ್ ಮಾಡೋದು. ಇದು ಎಲ್ಬೋ ಮತ್ತು ಶೋಲ್ಡರ್ ಬರುತ್ತೆ ಅಷ್ಟೇ. ಮುಂದೆ ಚೆಸ್ಟ್ ಯಾವುದು ಬರೋಲ್ಲ, ಬ್ಯಾಕು ಬರೋಲ್ಲ. ಚೆಸ್ಟ್ ಇಲ್ವಾ? ಹೌದಾ? ಸಪ್ರೇಟ್ 5,000 ರೂಪಾಯಿ 6,000 ರೂಪಾಯಿ ಆಗುತ್ತೆ. 10,000 ರೂಪಾಯಿ ಆಗುತ್ತೆ ಟೋಟಲ್. ಕಾಲ್ಗೂ ಅಷ್ಟೇ 40,000 ಒಂದು ಬರುತ್ತೆ, ನೀ ಬರುತ್ತೆ, ತೈ ಬರೋಲ್ಲ. ಸೊ ಟೋಟಲ್ ಆಗಿ 2 ಸೇರಿದ್ರೆ 60,000-70,000 ರೂಪಾಯಿ ಆಗುತ್ತೆ. ಬಟ್ ವಾಟರ್ ಪ್ರೂಫ್. ಕಂಗ್ರಾಟ್ಸ್ ತಗೊಂಡಿದ್ದಕ್ಕೆ. ಇದೇ ಖುಷಿ ಪಾರ್ಟಿ ಕೊಡ್ಬೇಕು. ಗಿರಿ ಬೈ ತಗೊಂಡವ್ರೆ.
ಹಾ ನನಗೆ ಬ್ಲ್ಯಾಕೆ ತೊಗೊಳೋದು. ನೀವು ಬ್ಲ್ಯಾಕೇನಾ? ಮತ್ತೆ ಇದು ಆಲ್ರೆಡಿ ಬಿಲ್ ಮಾಡಿಸ್ತಾ ಇದ್ದೀರಾ? ಇಲ್ಲ ಬೈ, ಬಿಲ್ ಅಲ್ಲ, ಸುಮ್ಮನೆ ಸೈಜ್ ನೋಡ್ತಾರೆ. ಅವ್ರು ಹೇಳಿದ್ರೆ ಬ್ಲ್ಯಾಕ್ ಕೊಡ್ತೀನಿ. 33,500 ಇಲ್ಲ, ಟೋಟಲ್ ಸೆಟ್ ಬಂದು 40 60 70 ಸಾವಿರನಾ? 60,000 40 30 70 60,000 ರೂಪಾಯಿ ಜಾಕೆಟ್ ಹಾಕಿ ಮಾಡ್ಬೇಕು ಎಕ್ಸ್ಪಲ್ಸ್ಗೆ. ಎಕ್ಸ್ಪಲ್ಸ್ ಅಷ್ಟೇ ಬೈ. ಎಕ್ಸ್ಪಲ್ಸ್ ರೇಟ್ ಇಲ್ಲ, ಬಟ್ ನಿಮ್ಮ ಬಾಡಿ ರೇಟು ಜಾಸ್ತಿ ಬಿಡ್ದಿಲ್ಲ ನೋಡಿ ಒಂದು ಸೈಟು. ಎಕ್ಸ್ಪಲ್ಸ್ಗೆ ಪಾರ್ಟ್ ಸಿಗುತ್ತೆ. ಇದನ್ನ ಹಾಕೊಂಡು ಹೋಗ್ತಿದ್ರೆ ಇದು ಒಂಥರ ಬಿದ್ರು ಏನೂ ಆಗಲ್ಲ. ಬೇರೆ ಜಾಕೆಟ್ ಎಲ್ಲ ರಿನಕ್ಸ್ ಎಲ್ಲ ಬಿದ್ದರೆ ಏನಾದ್ರು ಆಗುತ್ತೆ. ವೆಯ್ಟ್ ಜಾಸ್ತಿ, ನಿಮಗೆ ವೆಯ್ಟ್ ಜಾಸ್ತಿ, ಮಳೆ ಕಂಫರ್ಟು. ಮಾಡ್ತಿದ್ದೆ. ಅಲ್ಲ, ಮಳೆ ಬಂದ ಇಷ್ಟು ಸಹ ಅದೇ ಕಷ್ಟ ಆಗ್ತೈತೆ. ಅದನ್ನೇ ಹೇಳಿದ್ದು. ಮಳೆ ಬಂದಾಗ ಏನಾಗ್ತೈತೆ ಅಂದ್ರೆ ಹುಷಾರಾಗಿರ್ಬೇಕು. ಅಲ್ಲ, ಮಳೆ ಬಂದ್ರೆ ಅಷ್ಟೇ ಏನಿಲ್ಲ ಇಲ್ಲ. ವಾಟರ್ ಪ್ರೂಫ್ ಅಷ್ಟೇ. ಇವನು ಸಣ್ಣ ತಗೊಂಡವನೆ, ತಗೊಂಡ್ಬಿಟ್ಟು ವಾಟರ್ ಪ್ರೂಫ್ ಇದ್ರು ಅಲ್ಲ ಪ್ಯಾಂಟ್ ಒಂದು ಆಗಿದೆ. ಪ್ಯಾಂಟುನು ಇರಿ 0.5 ಹಾಕ್ತೀನಿ. ಓಕೆ, ಎಷ್ಟು ಗೊತ್ತಾ ಇದು? 2 ಹಾಕೊಂಡು ಓಡಾಡ್ತಾರೆ. 70,000 ಓಡಾಡ್ತಿದ್ದೆ ಗೇಮ್ ಮೇಲೆ. ಬೈ ನಿನ್ನ ಕಳ್ತನ ಮಾಡ್ತಾರೆ ಬೈ. 70,000 ಹೆಲ್ಮೆಟ್ ಒಂದು 1 ಲಕ್ಷ ಎಲ್ಲ ಸೇರಿ ಬಡಿ ಮೇಲೆ 70,000, ಕೈಯಲ್ಲಿ 90,000, ಜೇಬಲ್ಲಿ 1.5 ಲಕ್ಷ. ಬೈ ಅದೇ ಈ ಬಾಡಿಗಿಂತ ಬಾಡಿ ಮೇಲೆ ಐಟಮ್ ರೇಟ್ ಜಾಸ್ತಿ. ಸಕಲ ಇದೆ. ಪ್ಯಾಂಟು ಕಂಫರ್ಟ್ ಇದೆಯಾ? ಹಾಂ, ಕಂಫರ್ಟ್ ಇದೆ. ಓಕೆ ಓಕೆ. ಲೈಟ್ ವೆಯ್ಟ್ ಇದೆಯಾ ಅಥವಾ ವೈಟ್ ಇದೆಯಾ? ಹೌದಾ? ಏನೂ ಇಲ್ಲ. ಪ್ಯಾಂಟ್ ಸ್ವಲ್ಪ ಅಂಟ್ಕೊಂಡಂಗಿದೆ, ಸಣ್ಣ ಆಗ್ಬೇಕು. ಇಲ್ಲ, ಸ್ವಲ್ಪ ದೊಡ್ಡದು ಹಾಕ್ಕೊಳ್ಳಿ. ಎಷ್ಟಿದು? ಇದು 32 ಇದೆ. ನೀವು 34 ಅವ್ರು 32 ಅವ್ರಿಗೆ ಬರುತ್ತೆ ನೋಡಿ. ಬಟ್ ಕಾಲ್ ಲೆಂತ್ ಜಾಸ್ತಿ ಬಂದು ಇದೆಲ್ಲ ಜಾಸ್ತಿ ಇದೆ ನೋಡಿ. ಕಾಲ್ ಲೆಂತ್ ಸೇಮ್ ಇರುತ್ತೆ. ಟೈಟ್ ಅನ್ಸ್ತೈತೆ ಇದು. ಫುಲ್ ಬಾಡಿ ಫಿಟ್ ಆಗುತ್ತೆ. ಅಲ್ಲ, ಬಟ್ ಇಲ್ಲ, ಬೂಟ್ಸ್ ಒಳಗಡೆ ಹಾಕಿ ಪ್ಯಾಂಟ್. ಅಲ್ಲ, 34 ತಗೊಂಡ್ರೆ ಇನ್ನೂ ಲೆಂತ್ ಜಾಸ್ತಿ ಆಗುತ್ತೆ. ಒಂದು ಟ್ರೈ ಮಾಡಿ ನೋಡಿ. ಕರೆಕ್ಟಾಗಿದೆ ಕಣೋ. ಅಲ್ಲ, ಪರ್ಫೆಕ್ಟ್ ಇದೆ. ನಾನು ಇಲ್ಲಿ ಆಲ್ಮೋಸ್ಟ್ ಟೈಟ್ ಬೇಕು ಅಂತ ನನಗೆ. ಅದಕ್ಕೆ ವೈಟ್ ಇರಬೇಕು. ನಿಮಗೆ ಗಾಡಿ ರೆಡಿ ಇದೆ, ಜಾಕೆಟ್ ರೆಡಿ ಇದೆ, ಹೋಗ್ತಾ ಇರೋದಷ್ಟೇ. ಎಲ್ಲ ಸೇರಿಸಿ ಒಂದು 10 ಲಕ್ಷ ಆಗ್ಬೋದು ಅಂತ ತಗೊಂಡು ಹೋಗ್ಬೋದು. ಗಾಡಿನೇ ಇದೆ ನಮ್ಮದು. ಆಕ್ಸಿಡೆಂಟ್ ಇದೊಂದು 6-7 ಲಕ್ಷ ಆಗ್ತದೆ. 70,000 ಐಟಮ್ಮು ಬಾಡಿ ಮೇಲೆ. ವಾವ್, ಚಾಲಿ. ಗಿರಿ ಅವ್ರ ಅಂಗಡಿಯವ್ರು ಹೇಳ್ತಾವ್ರೆ, ಓನರು ಬಿಚ್ಚೋ ಅಂದ್ರು ಬಿಚ್ಚಲ್ಲ ಅಂತವನೆ. ನೋಡು, ಹಿಂಗೆ ಹಾಕೊಂಡು ಹೋಗ್ತೀನಿ ಅಂತಾನೆ. ಡಿಚ್ಚಿ ಹೊಡ್ಕೊಂಡು ಗ್ಲಾಸ್ ಹಾಕ್ತೀನಿ. ಗ್ಲಾಸ್ ಇರ್ತೀಯ ಹಂಗೆ ರೆಡಿ. ಇದು ಟಾಮ್ ಕ್ರೂಸ್ ಫಿಲಮ್ ಹಂಗೆ ಹಾಕೊಂಡು ಹಿಂಗೆ ಈ ಥರ ಓಪನ್ ಇದೆ ಅಂದ್ಬಿಟ್ಟು ಹಂಗೆ ರಾಬರಿ ಮಾಡ್ಕೊಂಡು. ಬಟ್ ಸ್ವಲ್ಪ ಜಾಲಿಯಾಗಿದೆ ನೋಡಿ. ಮುಂದೆ ಕಬ್ಬನ್ ಪಾರ್ಕ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಎಷ್ಟು ಚೆನ್ನಾಗಿ ಮಾಡ್ತವ್ರೆ. ಇಲ್ಲೊಂದು ನೋಡಿ, ಇಲ್ಲೊಂದು ಇದು ಡ್ಯೂಕ್ 200 390 ಇರಬೇಕು. ಇದು ನನಗೆ ಗೊತ್ತಿರೋಂಗೆ ಫುಲ್ಲು ಮಾಡಿಫೈಡ್ ನೋಡಿ, ಸಖತ್ತಾಗಿದೆ. ಇವನು ಬೇರೆ ಕೊಟ್ಬಿಡೋ ಅವ್ರದ್ದು. ಬೇಡ, ನಮಗೆ ಕೊಟ್ಬಿಡೋ, ಹಂಗೆ ಇದು ಮಾಡಬೇಡ ನೀನು, ಬಿಟ್ಬಿಡಲ್ಲ, ಕೊಟ್ಬಿಡೋ ಪಾಪ ಲವ್. ನೋಡಿ ಸ್ನೇಹಿತರೆ, ಕೊಡಲ್ಲ ಅಂತವನೇ. ಏನು ಹಿಡಿಯೋದು? ಹಾಂ, 70,000 ಮಾಲ್ ಸಿಕ್ತು ಅಂದ್ಬಿಟ್ಟು. ಸೊ ಫೈನಲಿ ತೈಚಿ ತೊಗೊಂಡ್ವಿ ನೋಡಿ, 2. ನಾನು ಮತ್ತು ಗಿರಿ. ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ ನನಗೆ. 60,000 2ರಿಂದ ಒಡ ಆಡ್ತು. ಜಾಲಿ. ಜೀವನದಲ್ಲಿ ಸರಿ ಮಾಡ್ತಾಯಿದ್ದೀವ, ಇಲ್ಲಾಂದರೆ ತಪ್ಪು ಮಾಡ್ತಾಯಿದ್ದೀವ, ಏನು ಗೊತ್ತಾಗ್ತಾಯಿಲ್ಲ. ನಮ್ಮ ಬೈಕಿಂಗ್ ಇದು ಆ ಥರ ನಮ್ಮನ್ನ ಒಂಥರ ಮೋಡಿ ಮಾಡಿಬಿಟ್ಟಿದೆ. ಏನು ಅರ್ಥ ಆಗ್ತಾಯಿಲ್ಲ. ಇನ್ನೊಂದು ಕ್ಯಾಮ್ರಾ ಇದೆ ಬೈ ಅಲ್ಲೇ. ಅಲ್ಲ, ಜೀವನದಲ್ಲಿ ತಪ್ಪು ಮಾಡ್ತಾಯಿದ್ದೀವ, ಸರಿ ಮಾಡ್ತಾಯಿದ್ದೀವ, ಏನೂ ಗೊತ್ತಾಗ್ತಾಯಿಲ್ಲ. ಯಾವುದು ಬ್ಯಾಗಾ? ಹಾಂ ಬೈ, ಬನ್ನಿ ಬೈ, ಅದೇನು ಹಂಗಿದೆ. ಓಕೆ, ಸೊ ಫೈನಲಿ ಬಾಟ್ ತೈಚಿ 60,000 ಡಮಾರ್. ಹಾಂ, ಓಕೆ. ಸರಿ, ಲಾಸ್ಟ್ ಮೂಮೆಂಟಲ್ಲೇ ಏರ್ ಫಿಲ್ಟ್ರ್ ಫಿಕ್ಸ್ ಮಾಡಿದ್ದು. ಈ ಸತಿ ಹಂಗೇನೆ ನೋಡಿ. ಮೂನಿ ರೆಡಿ ಫಾರ್ ಟುಮಾರೋ. 10 ಗಂಟೆ ಟೈಮು. 10 ಗಂಟೆ ಆಗ್ತಾಯಿದೆ. 10 ಗಂಟೆ ಆಗ್ತಾಯಿದೆ. ನಿದ್ದೆ ಬರ್ತಾಯಿದೆ. ಏನು ಮಾಡೋಣ ಹೇಳಿ. ಹಿಂಗೆ ಬೈಕರ್ಸ್ ಲೈಫು, ಎಲ್ಲನೂ ಮಾಡಬೇಕು. ಓಕೆ, ಗಾಡಿ ಅಂತೂ ರೆಡಿಯಾಗಿದೆ. ಎಲ್ಲ ಏನೂ ತೊಂದರೆ ಇಲ್ಲ. ಹಾರ್ನ್ ಒಂದು ವರ್ಕ್ ಆಗ್ತಾಯಿದೆ. ಅದಾದಮೇಲೆ ಇನ್ನೇನು ಏರ್ ಫಿಲ್ಟ್ರ್ ಹಾಕಾಯಿತು.
ಒಂದು ಇವಾಗ ಒಂದು ಐಡ್ಲಿಂಗ್ ನೋಡಿಬಿಟ್ರೆ ಅಷ್ಟೇ ಗಾಡಿ ರೆಡಿ.